ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಹಾಲು ಪೌಡರ್ನಲ್ಲಿ ಚಂಪಾಕಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು 1 ಬೌಲ್ ಹಾಲು ಪೌಡರ್ ತಗೊಂಡಿದ್ದೀನಿ. ಅದೇ ಸೇಮ್ ಬೌಲ್ನಲ್ಲಿ 3 ಬೌಲ್ ನೀರು ಹಾಕುತ್ತಾ ಇದ್ದೀನಿ. ಸೇಮ್ ಅದೇ ಬೌಲ್ನಲ್ಲೇ ಹಾಕ್ಕೊಳ್ಳಿ. ಇದೇ ಥರ ಮಾಡಿಕೊಂಡ್ರೆ ಸೇಮ್ ಪ್ರೊಸೀಜರ್ನಲ್ಲಿ ಚೆನ್ನಾಗಿರುತ್ತೆ. ಆದಷ್ಟು ನೀವು ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಇನ್ನು ಬೇಗ ಮಿಕ್ಸ್ ಆಗುತ್ತೆ. ಗಂಟಿಲ್ದೇನೆ ಇರೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲಿಟ್ಟು ನೀಟಾಗಿ ಕುದಿಸ್ಕೊಳ್ಳಿ. ನೋಡಿ ಕುದೀತಾ ಇದೆ. ಈ ಥರ ಕುದೀತಾ ಇದ್ದಾಗ ನಿಂಬೆ ಹುಳಿನ ಸ್ವಲ್ಪನೇ ಬಿಟ್ಕೊಂಡು ಒಂದೇ ಸಲ ಬಿಡಬೇಡಿ, ಸ್ವಲ್ಪನೇ ಬಿಡಿ, ಇಲ್ಲಾಂದರೆ ಒಡೆಯೋದಿಲ್ಲ ಬೇಗ. ನೋಡಿ ಈ ಥರ ಒಡೆದಿದೆ. ಇದೇ ಥರ ಒಂದು 5 ನಿಮಿಷ ಕೈ ಆಡಿಸ್ತಾ ಇರಿ. ಬೇಗ ಸಪ್ರೇಟ್ ಆಗುತ್ತೆ. ಪನ್ನೀರ್ ಸಪ್ರೇಟು, ನೀರು ಸಪ್ರೇಟ್ ಆಗುತ್ತೆ. ಅದು ನೀಟಾಗಿ ಸೋರಿಸ್ಕೊಂಡು ಚೆನ್ನಾಗಿ ನೀರೆಲ್ಲ ಸೋರಿಸ್ಬೇಕದು. ತೆಳುಗಿರೋ ಕಾಟನ್ ಬಟ್ಟೆನ ಈ ಥರ ಒಂದು ಬೋಸಿನ ಯಾವುದಾದ್ರೂ ಸರಿ ಈ ಥರ ದೊಡ್ಡದಾಗಿರೋದಕ್ಕೆ ಕಟ್ಬಿಟ್ಟು ಬಟ್ಟೆನ ನೀಟಾಗಿ ಸೋರಿಸ್ಕೊಳ್ಳಿ. ಸ್ವಲ್ಪನೂ ನೀರಿರಬಾರ್ದು. ನಿಮ್ಗೇನಾದರೂ ಟೈಮ್ ಇದೆ ಅಂತಂದರೆ ಒಂದು ಅರ್ಧ ಗಂಟೆ ಇದೇ ಥರ ಹಾಕ್ಬಿಟ್ಟು ಕಟ್ಬಿಟ್ಟು ಸೋರಿಸ್ಬಿಟ್ಟು ಬಿಟ್ಬಿಡಿ. ನೀರೆಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಮ್ಗೆ ಟೈಮ್ ಇಲ್ಲ, ಬೇಗ ನನಗೆ ಪನ್ನೀರ್ ಬೇಕು ಅನ್ನೋದಾದರೆ ಈ ಥರ ಬೇಗ ಬಿಚ್ಕೊಂಡು ಈ ಥರ ಇನ್ನೊಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಹಿಂಡ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ಹಿಂಡ್ತೀರಾ ಅಷ್ಟೂ ಪನ್ನೀರ್ ಚೆನ್ನಾಗಿ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಸಲ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು ಇದನ್ನು. ಅದಕ್ಕೆ ಸ್ವಲ್ಪ ಫಸ್ಟು ಸ್ಟೆಪ್ನಲ್ಲಿ ನೀಟಾಗಿ ಚೆನ್ನಾಗಿ ಹಿಂಡ್ಕೊಬಿಡಿ. ನಾವು ಎಷ್ಟು ಚೆನ್ನಾಗಿ ಹಿಂಡ್ಕೊತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಬರುತ್ತೆ. ಆದಷ್ಟು ಹಿಂಡ್ಕೊಳ್ಳಿ. ಈ ಥರ ಹಿಂಡ್ಕೊಂಡು ಪುನಃ ಇನ್ನೊಂದು ಸಲ ತಣ್ಣೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಹುಳಿ ಅಂಶ ಇರುತ್ತಲ್ವ, ನಿಂಬೆ ಹುಳಿ ಇಟ್ಟಿರ್ತೀವಲ್ಲ ಹೊಡೆಯೋದಕ್ಕೆ, ಅದೆಲ್ಲ ನಿಂಬೆಹಣ್ಣು ಹುಳಿ ಅಂಶ ಎಲ್ಲ ಹೋಗಬೇಕು. 2 ಸಲ ನಾನು ಎರಡು ಸಲ ತೊಳೆದಿದ್ದೀನಿ. ನೀವು ನೀಟಾಗಿ ಇದೇ ಥರ ತೊಳ್ಕೊಬಿಟ್ಟು ನೀಟಾಗಿ ಈ ಥರ ಸೋರಿಸ್ಕೊಳ್ಳಿ. ಅದೇ ನಾನು ಹೇಳ್ದಾಗ ಟೈಮ್ ಇದ್ದರೆ ನೀಟಾಗಿ ಇದೇ ಥರ ಬಿಟ್ಬಿಟ್ರೆ ನೀರೆಲ್ಲ ಸೋರಿಸ್ಕೊಂಡಿರುತ್ತೆ. ಇಲ್ಲ ಅಂತಂದರೆ ಬೇಗ ಯಾವುದಾದ್ರು ಈ ಥರ ಪುನಃ ಅದ್ರ ಮೇಲೆ ಇನ್ನೊಂದು ಕಾಟನ್ ಬಟ್ಟೆನೋ ಏನಾದರೂ ಹಾಕ್ಕೊಂಡು ಟೈಟಾಗಿ ನಾವೆಷ್ಟು ನೀಟಾಗಿ ಹಿಂಡುತ್ತೀವೋ ಅಷ್ಟು ಪನ್ನೀರ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಡ್ಕೊಂಬಿಡುತ್ತೆ ಅದು ಪನ್ನೀರು. ಅದಕ್ಕೆ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪನೂ ಒಂದು ಡ್ರಾಪು ನೀರಿರಬಾರ್ದು. ಆ ಥರ ನೀಟಾಗಿ ಹಿಂಡ್ಕೊಂಡು ಒಂದು ಯಾವುದಾದ್ರೂ ಭಾರವಾಗಿರೋ ವಸ್ತುನ ಅದ್ರ ಮೇಲೆ ಇಡಿ. ಇನ್ನು ಚೆನ್ನಾಗಿ ಹಿಂಡ್ಕೊಳ್ಳುತ್ತೆ ನೀರು. ಖೋವಾ ರೆಡಿ ಮಾಡ್ತಾರೆ. ಖೋವಾಗೆ ನಾನು ಒಂದು ಚಿಕ್ಕ ಬೌಲ್ನಲ್ಲಿ ಹಾಲು ಪೌಡರ್ ತೊಗೊಂಡಿದ್ದೀನಿ. ಅದೇ ಸೇಮ್ ಬೌಲ್ನಲ್ಲಿ ಮಿಲ್ಕ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಲನ್ನು ಬೆಚ್ಚಗಿರೋ ಹಾಲು ಹಾಕೊಂಡ್ರೆ ಬೇಗ ಮಿಕ್ಸ್ ಮಾಡ್ಕೊಬೋದು. ಈ ಥರ ಮಿಕ್ಸ್ ಮಾಡ್ಕೊಬಿಡಿ ಹಾಲು ಪೌಡರ್ನ. ಅದಕ್ಕೆ ಸ್ವಲ್ಪ ಬೇರೆ ಇದರಲ್ಲಿ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿದ್ವಲ್ಲ ಹಾಲು ಮತ್ತು ಹಾಲು ಪೌಡರು, ಅದನ್ನು ಮಿಕ್ಸ್ ಮಾಡಿರೋದನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಕೈ ಆಡ್ತಾನೆ ಇರಬೇಕು. ಈ ಥರ ಕೈ ಆಡಿದ್ರೆ ಬೇಗ ಆಗುತ್ತೆ. 10 ನಿಮಿಷ ಆಗುತ್ತೆ. ಖೋವಾ ಬೇಗ ರೆಡಿ ಆಗುತ್ತೆ. ಈ ಥರ ಖೋವಾ ಮಾಡಿಕೊಂಡು ನೋಡಿ ಆಗಿದೆ. ಬಾಣಲಿ ಬಿಟ್ಟಿದೆ, ಖೋವಾ ರೆಡಿಯಾಗಿದೆ. ಈಗ ಪನ್ನೀರ್ ಏನು ಆಗಿದೆ ನೋಡೋಣ ಬನ್ನಿ. ನೋಡಿ ಇನ್ನೂ ಎಷ್ಟು ನೀರಿದೆ ಅಂತ. ಈ ಥರ ನೀರೆಲ್ಲ ಸೋರಿಸ್ಕೊಂಬಿಟ್ರೆ ಈ ಥರ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ಬೆಣ್ಣೆ ಮುದ್ದೆ ಥರ ಆಗಬೇಕು. ಆ ಥರ ಇದನ್ನು ಪುಡಿ ಈ ಥರ ಮಾಡಿಕೊಂಡು ಬೆಣ್ಣೆ ಥರ ಆಗೋ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಕೈನಲ್ಲಿ ಮ್ಯಾಶ್ ಮಾಡಬೇಕು. ಪ್ರೆಸ್ ಮಾಡಿ ಮ್ಯಾಶ್ ಮಾಡಬೇಕು. ಕೈ ನೋವು ಬಂದರೂ ಪರವಾಗಿಲ್ಲ, ನೀಟಾಗಿ ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಹಾಕಿದ್ದೀನಿ. ಈ ಥರ ಚೆನ್ನಾಗಿ ತಟ್ಟೆ ಬಿಡೋ ಥರ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ ಬನ್ನಿ. ಉಂಡೆ ಕಟ್ಕೊಳ್ಳೋದಕ್ಕೂ ಮುಂಚೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನು ಒಂದು 1/4 kg ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈ ಬೌಲ್ನಲ್ಲಿ ಬರುತ್ತೆ 1/4 kg ಅಷ್ಟು. ಅದೇ ಬೌಲ್ನಲ್ಲಿ 3 ಬೌಲು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದು ಸ್ವಲ್ಪ ಮರಳಿದ್ರೆ ಸಾಕು. ಈ ಥರ ಗಟ್ಟಿ ಆಗಬೇಕು, ಪಾಕದ ಥರ ಬರಬೇಕು ಅನ್ನೋ ಥರ ಏನಿಲ್ಲ.
ಸಕ್ಕರೆ ಎಲ್ಲ ಕರಗಿ ಅದು ಸಕ್ಕರೆ ಪಾಕ ಮರಳಿದ್ರೆ ಸಾಕು, ಹಾಕ್ಬೋದು. ಅದು ಮರಳೋಷ್ಟ್ರೊಳಗಡೆ ನಾವು ಈ ಚಂಪಾಕಲಿಗೆ ಉಂಡೆ ಮಾಡ್ಕೊಳ್ಳೋಣ. ಸಿಲಿಂಡರ್ ಶೇಪ್ನಲ್ಲಿ ಬನ್ನಿ ನೋಡಿ, ಈ ಥರ ನಾನು ತೋರಿಸಿದ್ದೀನಲ್ಲ ಆ ಥರ ಸಿಲಿಂಡರ್ ಶೇಪ್ನಲ್ಲಿ ಉಂಡೆ ಮಾಡ್ಕೊಂಡು ಬನ್ನಿ. ಈ ಥರ ಎಲ್ಲ ಉಂಡೆನ ಮಾಡಿಬಿಟ್ಟು ನೋಡಿ, ಈ ಥರ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಸಕ್ಕರೆ ಪಾಕ ಮರಳುತ್ತಿದೆ, ಅದಕ್ಕೆ ಹಾಕೋಣ. ಇವಾಗ ಉಂಡೆನ ಹಾಕ್ಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಅದು ಪದೇ ಪದೇ ತೆಗಿತಾ ಇರಬೇಡಿ. ಒಂದು 10 ನಿಮಿಷ 1/4 ಗಂಟೆ ಬೇಯಿಸ್ಕೊಂಡು ಪುನಃ 10 ನಿಮಿಷ 1/4 ಗಂಟೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೀಟಾಗಿ ಪಾಕದಲ್ಲೇ. ಬೇಯಿಸ್ಕೊಂಡ್ಮೇಲೆ ನೋಡಿ, ಚಂಪಾಕಲಿ ಈ ಥರ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಬಿಟ್ಟ ಮೇಲೆ ಈ ಥರ ಕಟ್ ಮಾಡಿ, ಬೇಗ ಬಿಸಿನಲ್ಲೇ ಕಟ್ ಮಾಡಬೇಡಿ. ನಾನು ಕೋಲ್ಡ್ ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿಬಿಟ್ಟು ನಾವು ಕೋವಾ ರೆಡಿ ಮಾಡ್ಕೊಂಡಿದ್ವಲ್ಲ, ಫುಲ್ ಕಟ್ ಮಾಡಿಬಿಡಿ. ಸ್ವಲ್ಪ ಮಾತ್ರ ಕೋವಾ ಹಾಕೋದಕ್ಕೆ ಸ್ವಲ್ಪ ಅರ್ಧ ಭಾಗ ಮಾತ್ರ ಕಟ್ ಮಾಡಿಬಿಟ್ಟು ಈ ಥರ ಕೋವನ ಫಿಲ್ ಮಾಡಿ. ಈ ಥರ ಕೋವನ ಫಿಲ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಚೆರಿ ಇಟ್ಟರೆ ಚಂಪಾಕಲಿ ರೆಡಿ. ಇದೇ ಥರ ಎಲ್ಲನೂ ರೆಡಿ ಮಾಡ್ಕೋತೀನಿ. ಇದೇ ಥರ ಮಾಡಿ, ಸೇಮ್ ಪ್ರೊಸೀಜರ್ನಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಸೇಮ್ ಬೇಕ್ರಿನಲ್ಲಿ ಹೇಗೆ ಇರುತ್ತೆ ಅದೇ ಥರನೇ ಇರುತ್ತೆ. ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್